ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಒಂದು ಅರ್ಧ ಕಪ್ ಹೆಸರುಬೇಳೆ ಯೂಸ್ ಮಾಡಿ ಬೆಳಗಿನ ತಿಂಡಿಗೆ ಒಂದೊಳ್ಳೆ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಹೆಸರುಬೇಳೆ ಪೂರಿ ನಾರ್ಮಲ್ ಪೂರಿಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಎಣ್ಣೆ ಕೂಡ ತುಂಬ ಜಾಸ್ತಿ ಇರೋದಿಲ್ಲ. ನೋಡ್ಬೋದು, ಒಂದು ಸ್ವಲ್ಪನೂ ಎಣ್ಣೆ ತೊಗೊಂಡಿಲ್ಲ, ಫುಲ್ ಡ್ರೈ ಥರನೇ ಇದೆ. ಹಾಗಾದರೆ ಈ ಹೆಸರುಬೇಳೆ ಪೂರಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹೆಸರುಬೇಳೆ ಪೂರಿ ಮಾಡೋಕ್ಕೆ ಅರ್ಧ ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದೆರಡು ಸರ್ತಿ ಹೆಸರುಬೇಳೆನ ತೊಳ್ಕೊಳ್ಳೋಣ. ಹೆಸರುಬೇಳೆನ 2 ಸರ್ತಿ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಈಗ ಹೆಸರುಬೇಳೆ ಮುಳುಗೋ ಅಷ್ಟು ನೀರು ಹಾಕಿ ಹೆಸರುಬೇಳೆನ ಒಂದು 3 ಗಂಟೆ ತನಕ ಆದರೂ ನೆನೆಯಕ್ಕೆ ಬಿಡೋಣ. ನೆಕ್ಸ್ಟ್ ಡೇ ಬೆಳಿಗ್ಗೆ ತಿಂಡಿ ಮಾಡ್ತೀನಿ ಅಂದರೆ ಹಿಂದಿನ ರಾತ್ರಿ ನೆನೆಸಿದ್ರು ಆಯಿತು. ಅಟ್ಲೀಸ್ಟ್ ಮಿನಿಮಮ್ 3 ಗಂಟೆ ಆದರೂ ನೆನೆಯಬೇಕು, ಹೆಸರುಬೇಳೆ ಎಲ್ಲ ಚೆನ್ನಾಗಿ ನೆನೆಯೋ ತನಕ. 3 ಗಂಟೆ ಆಗಿದೆ, ಹೆಸರುಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ಈ ಹೆಸರುಬೇಳೆದು ನೀರೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಿಗೆ ಬರೀ ಹೆಸರುಬೇಳೆನ ಮಾತ್ರ, ನೆಂದಿರೋ ಹೆಸರುಬೇಳೆ ಹಾಕೊಳ್ಳೋಣ. ಮಿಕ್ಸಿಗೆ ನೆನೆಸಿರೋ ಹೆಸರುಬೇಳೆ ಹಾಕಿದ ಮೇಲೆ 1 ಚಮಚ ಜೀರಿಗೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕದೆ ಮಿಕ್ಸಿಲಿ ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಬಕ್ಕೆ ನೆನೆಸಿರೋ ಹೆಸರುಬೇಳೆಲಿರೋ ನೀರೇ ಸಾಕಾಗುತ್ತೆ, ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನೋಡಬಹುದು, ನೀರು ಹಾಕಿಲ್ಲ, ಹಾಗೆಯೇ ಫೈನ್ ಪೇಸ್ಟ್ ಆಗಿದೆ, ಫುಲ್ ಸಾಫ್ಟ್ ಫೈನ್ ಪೇಸ್ಟ್ ಥರ ಆಗಿದೆ. ಈಗ ರುಬ್ಬಿರೋ ಹೆಸರುಬೇಳೆನೆಲ್ಲ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಪಾತ್ರೆಗೆ ರುಬ್ಬಿರೋ ಹೆಸರುಬೇಳೆ ಹಿಟ್ಟು ಹಾಕಿದ ಮೇಲೆ ಈಗ ಇದಕ್ಕೆ 2 ಕಪ್ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಎಣ್ಣೆ ಹಾಕಿ ಹೆಸರುಬೇಳೆ ಪೇಸ್ಟೆಲ್ಲ ಗೋಧಿ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ಹೆಸರುಬೇಳೆ ಹಿಟ್ಟೆಲ್ಲ ಗೋಧಿ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮೀಡಿಯಮ್ ಚಪಾತಿ ಹಿಟ್ಟು ಹದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿನೂ ಬೇಡ, ತುಂಬ ಸಾಫ್ಟ್ ಬೇಡ, ಮೀಡಿಯಮ್ ಹದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸಿಲಿ ಹೆಸರುಬೇಳೆ ರುಬ್ಬಿರೋ ಹಿಟ್ಟಿತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದೇ ನೀರನ್ನ ಯೂಸ್ ಮಾಡ್ತಿದ್ದೀನಿ. ಮೀಡಿಯಮ್ ಹದಕ್ಕೆ ಪೂರಿ ಹಿಟ್ಟನ್ನ ಕಲಿಸ್ಕೊಂಡ್ಮೇಲೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಪೂರಿ ಹಿಟ್ಟು ಮೇಲೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ಪೂರಿ ಹಿಟ್ಟನ್ನ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. 10 ನಿಮಿಷ ಆಗಿದೆ. ಈಗ ಈ ಪೂರಿ ಹಿಟ್ಟನ್ನ ಇನ್ನೊಂದು ಅರ್ಧ ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಒಂದು ನಿಂಬೆಹಣ್ಣು ಗಾತ್ರದ್ದು ಪೂರಿ ಹಿಟ್ಟು ತೊಗೊಂಡು ಗೋಧಿ ಹಿಟ್ಟಾದರೂ ಉಪಯೋಗಿಸಿ ಅಥವಾ ಎಣ್ಣೆ ಆದರೂ ಉಪಯೋಗಿಸಿ ಪೂರಿ ಥರ ಲಟ್ಟಿಸ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ನಾವು ಲಟ್ಸಿಟ್ಕೊಂಡಿರೋ ಪೂರಿ ಹಿಟ್ಟನ್ನ ಎಣ್ಣೆಲಿ ಹಾಕಿ 2 ಕಡೆ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಳ್ಳೋಣ. ಪೂರಿ ಬೇಡ ಅಂತ ಹೇಳೋರು ಇದೇ ಹಿಟ್ಟನ್ನು ಪರಾಟ ಥರ ಲಟ್ಟಿಸ್ಕೊಂಡು 2 ಕಡೆ ಬೇಯಿಸ್ಕೊಂಡ್ರೆ ಹೆಸರುಬೇಳೆ ಪರಾಟ ರೆಡಿ ಆಗುತ್ತೆ. ಹೆಸರುಬೇಳೆ ಪೂರಿಲಿ ನಾವು ಹೆಸರುಬೇಳೆ ಹಾಕಿ ಹಿಟ್ಟನ್ನ ಕಲಸಿರೋದ್ರಿಂದ ಈ ಪೂರಿ ನಾರ್ಮಲ್ ಪೂರಿಗಿಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಹಾಗೆ ಸ್ವಲ್ಪ ಕೂಡ ಎಣ್ಣೆ ತಗೊಳ್ಳಲ್ಲ. ಹೆಸರುಬೇಳೆಯಿಂದ ಒಂದೊಳ್ಳೆ ಬೆಳಗಿನ ತಿಂಡಿ ಹೆಸರುಬೇಳೆ ಪೂರಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.